ಏನಪ್ಪ ಬಟ್ಟೆ ಹೊಳಿತಿತ್ತಾನಂತನ. ಏನು ಮಾಡೋದು, ಪರಿಸ್ಥಿತಿ ಕೆಟ್ಟರೆ ನಾವೇ ಉಳ್ಕೊಬೇಕು. ಅದಕ್ಕೆ ಮುಂಚೆನೇ ಇಂಥದ್ದೆಲ್ಲ ಕಲ್ತಿರ್ಬೇಕು, ಹೊಲಿಯೋದು, ಬಟ್ಟೆ ವಾಶ್ ಮಾಡೋದು ಎಲ್ಲ. ಪರಿಸ್ಥಿತಿ ಮನುಷ್ಯನ ಯಾವ ರೀತಿ ಟರ್ನ್ ಮಾಡಿಸುತ್ತೆ ಅನ್ನೋದು ಗೊತ್ತಾಗಲ್ಲ. ಓಕೆ, ನಾವು ಕೆಲವೊಂದನ್ನು ಕಲ್ತಿದ್ರೆ ಕೆಲವೊಂದು ಸತಿ ಮೇ ಬಿ ನಮ್ಮ ಮುಂದೆ ತರೋಕ್ಕೆ ಅದೇ ಯಾವುದೋ ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ. ಈಗ ಎಕ್ಸಾಂಪಲ್, ಯಾರು ಇಲ್ಲದೆ ಇದ್ದಾಗ ನೀವೊಬ್ಬರೇ ಎಲ್ಲೋ ಕೆಲಸ ಸಿಕ್ಕಿರುತ್ತೆ, ಯಾವುದೋ ಬಾಡಿಗೆ ಮನೇಲಿ ಇರ್ತೀರ, ಡೈಲಿ 100-200 ರೂಪಾಯಿ ಖರ್ಚಾಗುತ್ತೆ ಹೊರಗಡೆ. ಅದ್ರ ಬದಲು ನೀವು ಅಡುಗೆ ಮಾಡ್ಕೊಂಡು ತಿಂದರೆ ಉಳಿತಾಯ ಆಗುತ್ತಾ ನಿಮ್ಮ ಲೈಫಿಗೆ? ಯೋಚನೆ ಮಾಡಿ. ಪ್ಯಾಂಟ್ ಹರಿದೋಗಿದೆ, ಏನು ಮಾಡೋದು? ಆಫೀಸ್ ಪ್ಯಾಂಟು, ಬೇರೆ ಆಪ್ಷನ್ ಇಲ್ಲ ನಮ್ಗೆ, ನಾವೇ ಹೊಡ್ಕೊಂಡು ಹೋಗ್ಬೇಕು. ಹಂಗಂತ ಬೇರೆ ಪ್ಯಾಂಟ್ ಇಲ್ಲ ಅಂತಲ್ಲ, ಬಟ್ ಈ ಪ್ಯಾಂಟು ನನಗೆ ಚೆನ್ನಾಗಿ ಇಷ್ಟ. ಅದಕ್ಕೆ ಕೆಲವೊಂದು ಸತಿ ಕೆಲವೊಂದು ಎಷ್ಟೇ ಹಳೇದಾದರೂ ಕೂಡ ಅದು ನಮ್ಗೆ ಏನೋ ಒಂಥರ ಫೇವ್ರೇಟ್ ಆಗಿರುತ್ತೆ. ಅಂಥದ್ರಲ್ಲಿ ಇದು ಕೂಡ, ಇದು ಮಾಸ್ಟರ್ಸ್ ಮಾಡ್ತಿರ್ಬೇಕಾರೆ ಅವಾಗ ಯೂಸ್ ಮಾಡ್ತಿದ್ದಂಥ ಪ್ಯಾಂಟು, ಈಗಲೂ ಆಫೀಸ್ಗೆ ಯೂಸ್ ಮಾಡ್ತೀನಿ. ಸಣ್ಣ ಪುಟ್ಟ ಹರಿದೋಗಿದೆ, ಅದನ್ನ ನಾನೇ ಸ್ಟಿಚ್ ಹಾಕ್ತಿದ್ದೀನಿ. ಹೊರಗಡೆ ಈಗ ಎಷ್ಟು 30 ರೂಪಾಯಿ ಕೇಳ್ತಾನೆ ಸ್ಟಿಚ್ ಹಾಕೋಕ್ಕೆ, ಸ್ಟಿಚ್ ಹಾಕೋಕ್ಕೆ. ಅದ್ರ ಬದಲು ನಾವೇ ಹಾಕೊಬೋದಾ? ಮುಗೀತಾ?